Good morning, dear students. Today's class we will straightway go to discuss about the non-statutory audit. Non-statutory audit. Yesterday's class we were discussing about statutory audit. In today's class we will discuss about non-statutory audit. Means private audit, which is also called private audit. Okay, ಖಾಸಗಿ ಲೆಕ್ಕ ಪರಿಶೋಧನೆ ಅಥವಾ ಶಾಸನಬದ್ಧವಲ್ಲದ ಲೆಕ್ಕ ಪರಿಶೋಧನೆ ನಾವು ಇವಾಗ ಡಿಸ್ಕಸ್ ಮಾಡೋಣ. ಪ್ರೈವೇಟ್ ಆಡಿಟ್ ಮೀನ್ಸ್ ದ ಆಡಿಟ್ ಆಫ್ ಅ ಪ್ರೈವೇಟ್ ಬಿಸ್ನೆಸ್ ಫಾರ್ಮ್ಸ್ ಅಕೌಂಟ್ಸ್. The auditing of accounts relating to the private business firms like sole trading concern, partnership firm and other trusts, private trust etc. are called private audits. In the private audit, we have many advantages. The advantages of a private audit to the sole trading concern or sole trading firm or to the sole trader. Okay, sole trading concern. ಏಕ ಮಾಲೀಕತ್ವ ಅಥವಾ ಒಬ್ಬನೇ ಮಾಲೀಕ ಇರುವಂತಹ ಒಂದು ವ್ಯಾಪಾರಿ ಸಂಸ್ಥೆಯಲ್ಲಿ ಅದರ ಲಾಭಗಳನ್ನು ಪ್ರಯೋಜನಗಳನ್ನು ನಾವು ಡಿಸ್ಕಸ್ ಮಾಡಬಹುದು. ದ ಫಸ್ಟ್ ಒನ್, ಈಸಿ ಟು ಫೈಲ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್ ರಿಟರ್ನ್ಸ್. ಓಕೆ, ಇನ್ಕಮ್ ಟ್ಯಾಕ್ಸ್ ಮತ್ತು ಸೇಲ್ಸ್ ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಮಾಡೋಕ್ಕೆ ಇದು ಭಾಳ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇಫ್ ಅ ಸೋಲ್ ಟ್ರೇಡರ್ ಹ್ಯಾಸ್ ಟು ಫೈಲ್ ಅ ರಿಟರ್ನ್ಸ್ ವಿತ್ ರಿಗಾರ್ಡ್ ಟು ಹಿಸ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್, then he can easily do the same with the help of audited books of accounts, because auditor will suggest him how to file a returns, how to calculate the income tax and sales tax. Okay, then how to file the return. It will be completely guided by the auditor of a business firm, sole trading concern. It means to say, sole trader is in a position to get the books of accounts audited, which will help him to file a returns with regard to the sales and income tax to the government. So ಅದು ಮೊದಲನೇ ಪ್ರಯೋಜನ. ಎರಡನೇ ಬೆನಿಫಿಟ್ ಏನು ಕೇಳಿದ್ರೆ, ಇಟ್ ಹೆಲ್ಪ್ಸ್ ಟು ರಿಲೈ ಅಪಾನ್ ದ ವೆಲ್ತ್ ಟ್ಯಾಕ್ಸ್. ವೆಲ್ತ್ ಟ್ಯಾಕ್ಸ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅದು ಸುಲಭ ಆಗಿಬಿಡುತ್ತೆ. ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಡಿಟ್, ಪ್ರೈವೇಟ್ ಆಡಿಟ್ ಅನ್ನೋದು ಖಾಸಗಿ ಲೆಕ್ಕ ಪರಿಶೋಧನೆ. ಒಬ್ಬ ಖಾಸಗಿ ಮಾಲೀಕತ್ವ ಹೊಂದಿರುವಂಥ ಒಬ್ಬ ವ್ಯಕ್ತಿಗೆ ತನ್ನ ವೆಲ್ತ್ ಟ್ಯಾಕ್ಸನ್ನು ಅಸೆಸ್ ಮಾಡಲಿಕ್ಕೆ, ವೆಲ್ತ್ ಟ್ಯಾಕ್ಸ್ ಸಂಪತ್ತಿಗೆ ಅಥವಾ ಸ್ವತ್ತುಗಳಿಗೆ ಸಂಬಂಧಿಸಿದಂಥ ಕರವನ್ನು ಅಥವಾ ತೆರಿಗೆಯನ್ನು ಕಂಡುಹಿಡಲಿಕ್ಕೆ ಅದು ಸುಲಭ ಆಗುತ್ತೆ. ಸೊ ಆದಾಯ ತೆರಿಗೆ, ಮಾರಾಟ ತೆರಿಗೆ, ಸಂಪತ್ತಿನ ತೆರಿಗೆ, ಇದಕ್ಕೂ ಕೂಡ ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸು ಅಂದರೆ ಲೆಕ್ಕ ಪರಿಶೋಧನೆಯನ್ನು ಹೊಂದಿರುವಂತಹ ಬುಕ್ಸ್ ಆಫ್ ಅಕೌಂಟ್ಸು ಹೆಲ್ಪ್ ಮಾಡುತ್ತೆ ಒಬ್ಬ ಸೋಲ್ ಟ್ರೇಡರ್ನಿಗೆ ಅನ್ನೋದಾಗಿ. ನೆಕ್ಸ್ಟ್, ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಡೆಫಿನೆಟ್ಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಟ್ರಾನ್ಸಾಕ್ಷನ್ಸು ತುಂಬ ಇರೋದಿಲ್ಲ. ಕಂಪನಿಗೆ ಕಂಪೇರ್ ಮಾಡಿದರೆ ಸೋಲ್ ಟ್ರೇಡಿಂಗ್ ಕನ್ಸರ್ನು ತುಂಬ ಚಿಕ್ಕದು, ಹಾಗಾಗಿ ಅಲ್ಲಿ ತುಂಬ ನ್ಯೂಮರಸ್ ಟ್ರಾನ್ಸಾಕ್ಷನ್ಸ್ ಇರೋದಿಲ್ಲ. ಹಾಗಾಗಿ ಅಲ್ಲಿ ಎರರ್ಸು, ಫ್ರಾಡ್ಸ್ ಆದರೂ ಕೂಡ, ತಪ್ಪು ಮತ್ತು ಮೋಸಗಳು ಆದರೂ ಕೂಡ ಈಸಿಲಿ ಡಿಟೆಕ್ಟ್ ಮಾಡೋಕ್ಕಾಗುತ್ತೆ ಆಡಿಟರ್ನಿಗೆ. ಆಡಿಟರ್ ಈಸ್ ಇನ್ ಪೊಸಿಷನ್ ಟು detect the errors and frauds as quickly as possible, as early as possible. So early detection and prevention of errors and frauds is possible very much in the case of sole trading concern. So which helps the sole trader to get his books of accounts audited, which he can everywhere he can tell that my books of accounts are error free anta. So that is the benefit. ನಾಲ್ಕನೇ ಬೆನಿಫಿಟ್, ಫೋರ್ತ್ ಬೆನಿಫಿಟ್ is it ensures accuracy of accounts. ಅಕ್ಯುರೇಟ್ನೆಸ್ ಇರುತ್ತೆ ಅಲ್ಲಿ, ಯಾವುದೂ ಕೂಡ ಮ್ಯಾನಿಪ್ಯುಲೇಷನ್ಸ್ಗಳು ಇರೋದಿಲ್ಲ, ಇನ್ಅಪ್ರಾಪ್ರಿಯೇಷನ್ಸ್ಗಳು ಇರೋದಿಲ್ಲ. ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ ಅಕ್ಯುರೇಸಿಯನ್ನು ಹೊಂದಿರುತ್ತೆ. ಓಕೆ, ಅಕ್ಯುರೇಟ್ ಅಥವಾ ಕರೆಕ್ಟ್ನೆಸ್ಸನ್ನು ಹೊಂದಿರುತ್ತೆ, ಸರಿಯಾಗಿರ್ತವೆ. ಬಿಕಾಸ್ ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ ಆಲ್ವೇಸ್ ಎಕ್ಸಿಬಿಟ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಸ್ಟೇಟ್ ಆಫ್ ಅಫೇರ್ಸ್ ಆರ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್. ಒಂದು ವ್ಯಾಪಾರಿ ಸಂಸ್ಥೆ ಗಳಿಸಿದಂಥ ಲಾಭ ಮತ್ತು ನಷ್ಟದ ಕರೆಕ್ಟ್ ಆದಂತಹ ನೈಜ ಮಾಹಿತಿಯನ್ನು ಅದು ಒದಗಿಸುತ್ತೆ. ಯಾವುದು? ಲೆಕ್ಕ ಪರಿಶೋಧನಾ ವರದಿ. ಹಾಗಾಗಿ ಲೆಕ್ಕ ಪರಿಶೋಧನೆಗೆ ಒಳಪಟ್ಟಂತಹ ಯಾವುದೇ ಕಾಗದ ಪತ್ರಗಳು ಇರ್ಬೋದು, ದಾಖಲಾತಿಗಳು ಇರ್ಬೋದು, ಅಥವಾ ಲೆಕ್ಕ ಪುಸ್ತಕಗಳು, ಲೆಕ್ಕಪತ್ರಗಳು ಇರ್ಬೋದು, ಅದೆಲ್ಲವೂ ಕೂಡ ಸರಿಯಾದ ಮಾಹಿತಿಯನ್ನು ಬೇರೆಯವರಿಗೆ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಐ ನೀಡ್ ಟು ನೋ ಅಬೌಟ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಒಂದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಬಗ್ಗೆ ನನಗೆ ಮಾಹಿತಿ ಬೇಕು. ನಾನೊಬ್ಬ ಜನರಲ್ ಪಬ್ಲಿಕ್, ನಾನೊಬ್ಬ ಸಾಮಾನ್ಯ ಪ್ರಜೆ. ಆ ಹಂತದಲ್ಲಿ ನನಗೆ ಆವಾಗ ಇಂಟ್ರೆಸ್ಟ್ ಇದ್ದಾಗ ನಾನು ಈಸಿಲಿ ನೋಡ್ಬೋದು, ಅವರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ನೋಡ್ಬೋದು, ಆ್ಯನ್ಯುವಲ್ ರಿಪೋರ್ಟ್ಸ್ ನೋಡ್ಬೋದು, ಆಡಿಟ್ ರಿಪೋರ್ಟ್ಸ್ ಮುಖಾಂತರ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸ್ಬೋದು. ಹಾಗಾಗಿ ಇಟ್ಸ್ ಅ ಕ್ವೆಶ್ಚನ್ ಆಫ್ ಅಕ್ಯುರೇಸಿ, ಅಕ್ಯುರೇಟ್ ಆಗಿರುತ್ತೆ ಅನ್ನೋದು.
Then it ensures uh, the sole trader to raise further loan from the bank. ಈಗ ನಾನೇ ಒಬ್ಬ ಸೋಲ್ ಟ್ರೇಡಿಂಗ್ ಕನ್ಸನ್ನ ಒಬ್ಬ ಮಾಲೀಕತ್ವವನ್ನು ಹೊಂದಿರುವಂಥ ವ್ಯಕ್ತಿ ಆದರೆ ನನಗೆ ಲೋನ್ಸ್ಗಳು ಬೇಕು. ಬ್ಯಾಂಕ್ನವರು ಸುಮ್ಮನೆ ಲೋನ್ ಕೊಡೋದಿಲ್ಲ ಅನ್ಲೆಸ್ ಮೈ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಆಡಿಟೆಡ್. ಸೊ ಇಫ್ ಐ ಆಮ್ ಅ ಸೋಲ್ ಟ್ರೇಡರ್ ಆ್ಯಂಡ್ ಐ ಹ್ಯಾವ್ ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್, ಐ ಕ್ಯಾನ್ ಈಸಿಲಿ ಗೋ ಟು ದ ಬ್ಯಾಂಕ್ ಆ್ಯಂಡ್ ಜಸ್ಟ್ ಆಸ್ಕ್ ಫಾರ್ ದ ಲೋನ್, ಗ್ರಾಂಟಿಂಗ್ ಫರ್ದರ್ ಲೋನ್. ನನಗೆ ಬೇಕಾಗುವಂತಹ ಮತ್ತಷ್ಟು ಲೋನನ್ನು, ಸಾಲವನ್ನು ನಾನು ಬ್ಯಾಂಕ್ನಿಂದ ಅಥವಾ ಇತರೆ ಹಣಕಾಸಿನ ಸಂಸ್ಥೆಯಿಂದ ನಾನು ಪಡೆದುಕೊಳ್ಬೋದು. ಯಾವಾಗ ನನ್ನ ಬುಕ್ಸ್ ಆಫ್ ಅಕೌಂಟ್ಸ್ಗಳು, ನನ್ನ ಸೋಲ್ ಟ್ರೇಡಿಂಗ್ ಕನ್ಸನ್ನ ಬುಕ್ಸ್ ಆಫ್ ಅಕೌಂಟ್ಸ್ಗಳು ಕರೆಕ್ಟಾಗಿ ಆಡಿಟ್ ಆದರೆ ಅದೆಲ್ಲವೂ ಕೂಡ ಸುಲಭ ಆಗಿಬಿಡುತ್ತೆ. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ನಾನ್ ಸ್ಟ್ಯಾಚ್ಯುಟರಿ ಆಡಿಟ್, ಮೀನ್ಸ್ ಅಡ್ವಾಂಟೇಜಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಪ್ರೈವೇಟ್ ಆಡಿಟ್, ಖಾಸಗಿ ಲೆಕ್ಕ ಪರಿಶೋಧನೆಯಲ್ಲಿ ಅದು ಕೂಡ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಡಿಟ್ನಲ್ಲಿ ನಾವು ಕಾಣುವಂತಹ ಅಡ್ವಾಂಟೇಜ್ಗಳು ಅಥವಾ ಪ್ರಯೋಜನಗಳು. ಆಮೇಲೆ ಈ ನಾನ್ ಸ್ಟ್ಯಾಚ್ಯುಟರಿ ಆಡಿಟ್ ಅಥವಾ ಪ್ರೈವೇಟ್ ಆಡಿಟ್, ಖಾಸಗಿ ಲೆಕ್ಕ ಪರಿಶೋಧನೆಯ ಲಾಭಗಳು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಯಾವ ಥರ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಪಾಲುದಾರಿಕೆಯ ಸಂಸ್ಥೆಯಲ್ಲಿ ಅಥವಾ ಪಾಲುಗಾರಿಕೆಯ ಸಂಸ್ಥೆಯಲ್ಲಿ ಈ ಒಂದು ಲಾಭವನ್ನು ಅಂದರೆ ಖಾಸಗಿ ಲೆಕ್ಕ ಪರಿಶೋಧನೆಯ ಪ್ರಯೋಜನಗಳನ್ನು ನಾವು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ಈಸ್ ಆಲ್ಸೋ ಪ್ರೈವೇಟ್ ಬಿಸ್ನೆಸ್ ಕನ್ಸರ್ನ್, ಅದು ಖಾಸಗಿ ಸಂಸ್ಥೆಯಲ್ಲಿನೇ ಬರುತ್ತೆ ಯಾವುದು ಪಾರ್ಟ್ನರ್ಶಿಪ್ ಫಾರ್ಮ್. ಹಾಗಾಗಿ ಅಡ್ವಾಂಟೇಜಸ್ ನೋಡೋಣ ಒಂದೊಂದಾಗಿ. ಇಟ್ ಹೆಲ್ಪ್ಸ್ ಟು ವ್ಯಾಲ್ಯೂ ಗುಡ್ ವಿಲ್ ಆಫ್ ದ ಫಾರ್ಮ್. ಈಗ ನೋಡಿ, ಪಾರ್ಟ್ನರ್ಶಿಪ್ ಅಂದಮೇಲೆ ನೀವು ಕೇಳಿರ್ಬೋದು ಅಥವಾ ನೀವು ಕಲ್ತಿರ್ಬೇಕು, ಯಾವುದು ಅಡ್ಮಿಷನ್ ಆಫ್ ಅ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್, ಡೆತ್ ಆಫ್ ಅ ಪಾರ್ಟ್ನರ್, ಕರೆಕ್ಟ್, ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್. ಇದೆಲ್ಲವೂ ಕೂಡ ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸೊ whenever there is a need for valuation of goodwill on account of admission of a partner or retirement of existing partner, then books of accounts should be audited. ಗುಡ್ವಿಲ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಒಂದು ಪಾಲುಗಾರಿಕೆ ಸಂಸ್ಥೆಯಲ್ಲಿ ಎಷ್ಟು ಗುಡ್ವಿಲ್ ಇದೆ, ಆ ಗುಡ್ವಿಲ್ ಅನ್ನು ರೇಸ್ ಮಾಡಬೇಕು ಅಥವಾ ಆ ಗುಡ್ವಿಲ್ ಅನ್ನು ನಾವು ಆ್ಯಕ್ಚುಲಿ ವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ, ಮೌಲ್ಯೀಕರಿಸಬೇಕಾಗುತ್ತೆ. ಸುಮ್ಮನೆ ಮೌಲ್ಯೀಕರಿಸಕ್ಕೆ ಬರೋದಿಲ್ಲ. ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ ಇದ್ರೆ ಮಾತ್ರ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಅಲ್ಲಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗಳು, ಬ್ಯಾಲೆನ್ಸ್ ಶೀಟ್ಗಳು, ಬೇರೆ ಬೇರೆ ಇಂಪಾರ್ಟೆಂಟ್ ಲೆಜರ್ ಅಕೌಂಟ್ಸ್ಗಳು ಕರೆಕ್ಟಾಗಿ ಲೆಕ್ಕ ಪರಿಶೋಧನೆಗೆ ಒಳಪಟ್ಟಿದ್ದರೆ ಮಾತ್ರ ಅದು ಹೊಂದಿರುವಂತಹ ಆ ಒಂದು ಪಾಲುಗಾರಿಕೆ ಸಂಸ್ಥೆ ಹೊಂದಿರುವಂತಹ ಗುಡ್ವಿಲ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇಟ್ ಹೆಲ್ಪ್ಸ್, ಯಾವುದೋ ಪ್ರೈವೇಟ್ ಆಡಿಟ್ ಹೆಲ್ಪ್ಸ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಟು ವ್ಯಾಲ್ಯೂ ದ ಗುಡ್ವಿಲ್ in different situations like retirement of a partner, admission of a partner, etc. So great benefit of it. Second benefit means assures safety to sleeping partner. ನೀವು ಕೇಳಿರ್ಬೋದು, ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳಿದ್ರೆ ಅವರು ಆಕ್ಟಿವ್ ಪಾರ್ಟಿಸಿಪೇಷನ್ ತಗೊಳ್ಳೋದಿಲ್ಲ ಬಿಸ್ನೆಸ್ ಆಫ್ ದ ಫಾರ್ಮಲ್ಲಿ. ಅವರು ಜಸ್ಟ್ ಫಂಡ್ಸನ್ನು ಇನ್ವೆಸ್ಟ್ ಮಾಡ್ತಾರೆ. ದೇ ಜಸ್ಟ್ ಇನ್ವೆಸ್ಟ್ ದರ್ ಫಂಡ್ಸ್ ಆರ್ ಕ್ಯಾಪಿಟಲ್ ಇನ್ ಟು ದ ಬಿಸ್ನೆಸ್ and they do not participate in the day-to-day activities relating to the partnership business. However, they are the owners. ಸೊ ಆ ಸ್ಲೀಪಿಂಗ್ ಆರ್ ಡಾರ್ಮೆಂಟ್ ಪಾರ್ಟ್ನರ್ಸ್ಗೆ ಇದು ಎಶ್ಯೂರ್ ಮಾಡುತ್ತೆ. ಯಾವುದು ಪ್ರೈವೇಟ್ ಆಡಿಟ್ ಅನ್ನೋದು ಏನು ಎಶ್ಯೂರ್ ಮಾಡುತ್ತೆ? ದಟ್ ದೇರ್ ಫಂಡ್ಸ್ ಆರ್ ಯುಟಿಲೈಸ್ಡ್ ಪ್ರಾಪರ್ಲಿ ಆ್ಯಂಡ್ ಇಫೆಕ್ಟಿವ್ಲಿ. ಅವರ ಫಂಡ್ಸನ್ನು ಸರಿಯಾದ ಪ್ರಮಾಣದಲ್ಲಿ ವಿನಿಯೋಗಿಸಿಕೊಳ್ಳಲಾಗಿದೆ. ಅವರ ಫಂಡ್ಸ್ ಮಿಸ್ಯುಟಿಲೈಸ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ XYZ 3 ಪಾರ್ಟ್ನರ್ಸ್ ಇದ್ದಾರೆ. X ಆ್ಯಂಡ್ Y ಅವರು ಆ್ಯಕ್ಟಿವ್ ಆಗಿರ್ತಾರೆ, Z ಅನ್ನೋರು ಇನ್ಆಕ್ಟಿವ್, ಅಂದರೆ ಅವರು ಸ್ಲೀಪಿಂಗ್ ಪಾರ್ಟ್ನರ್ ಆಗಿರ್ತಾರೆ. ಸೊ X ಆ್ಯಂಡ್ Y ಝೆಡ್ನಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ ಇರುವಾಗ. ಯಾಕಂದರೆ ಆಡಿಟರ್ ಅದನ್ನು ಕರೆಕ್ಟಾಗಿ ಟೆಸ್ಟ್ ಮಾಡ್ತಾನೆ. ಝೆಡ್ ಫಂಡ್ಸನ್ನು ಬೇರೆ ರೀತಿಯಲ್ಲಿ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ X ಆ್ಯಂಡ್ Y ಯೂಸ್ ಮಾಡ್ಕೊಳ್ಳಿಕ್ಕೆ ಆಡಿಟರ್ ಬಿಡೋದಿಲ್ಲ. ಬಿಕಾಸ್ ಹಿ ಟೆಸ್ಟ್ ದ ಅಕ್ಯುರಸಿ ಆಫ್ ದ ಬುಕ್ಸ್, ಹಿ ಆಡಿಟ್ಸ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಹಿ ಲೊಕೇಟ್ಸ್ ದ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ದೆನ್ ಆ್ಯಂಡ್ ದೆನ್. ಅದಕ್ಕೋಸ್ಕರ ಇಟ್ ಎಶ್ಯೂರ್ಸ್ ಸೇಫ್ಟಿ, ಅವರಿಗೆ ಸುರಕ್ಷಿತತೆ ಇರುತ್ತೆ, ಆ ಬಗ್ಗೆ ಖಾತ್ರಿ ಅಥವಾ ಭದ್ರತೆಯನ್ನು ಒದಗಿಸುತ್ತೆ. ಯಾರಿಗೆ? ಸ್ಲೀಪಿಂಗ್ ಪಾರ್ಟ್ನರ್ನಿಗೆ. ಆಮೇಲೆ ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ಡಿಸ್ಪ್ಯೂಟ್ಸ್ ಅಮಂಗ್ ಪಾರ್ಟ್ನರ್ಸ್. ಈಗ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಪಾರ್ಟ್ನರ್ಶಿಪ್ನಲ್ಲಿ. ಖಾಸಗಿ ಲೆಕ್ಕ ಪರಿಶೋಧನೆ ಇನ್ನೊಂದು ನಮಗೆ ಅಡ್ವಾಂಟೇಜ್ ಏನು ಕೇಳಿದರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ಬೋದು ಪಾರ್ಟ್ನರ್ಸ್ ನಡುವೆ. ಅದು ಮಾನವ ಸಹಜವಾಗಿರುವಂಥದ್ದು. ಅಥವಾ ಅಭಿಪ್ರಾಯ ಭೇದಗಳು ಇರ್ತವೆ, ಡಿಫರೆನ್ಸ್ ಆಫ್ ಒಪಿನಿಯನ್ಸ್. ಆ ಡಿಫರೆನ್ಸ್ ಆಫ್ ಒಪಿನಿಯನ್ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದರೆ ಕ್ಲಾಶಸ್ಸನ್ನು ಕ್ರಿಯೇಟ್ ಮಾಡುತ್ತೆ, ಘರ್ಷಣೆಯನ್ನು, ಡಿಸ್ಪ್ಯೂಟ್ಸನ್ನು ಕ್ರಿಯೇಟ್ ಮಾಡೋ ಚಾನ್ಸಸ್ ಇದೆ. ಮನಸ್ತಾಪ ಮಾಡ್ಕೊಳ್ಳೋದು, ನಮ್ಮಲ್ಲಿನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕನ್ಫ್ಯೂಷನ್ಸು,
ಬಿಗ್ ಗ್ಯಾಪ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಪಾರ್ಟ್ನರ್ಸ್ಗಳ ನಡುವೆ. ಸೊ ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ ಇದ್ರೆ ಆ ಗ್ಯಾಪ್ ಎಲ್ಲ ಫಿಲ್ ಆಗಿಕೊಂಡು ಕ್ಲೋಸ್ ಆಗಿ ಅವರು ಮೂವ್ ಆಗ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಕೈಂಡ್ ಆಫ್ ರಿಲೇಷನ್ಶಿಪ್, ಬಿಸ್ನೆಸ್ ರಿಲೇಷನ್ಶಿಪ್ ಅವರಲ್ಲಿ ಭಾಳ ಚೆನ್ನಾಗಿ ಬೆಳೆಯುತ್ತೆ. ಒಬ್ರು ಇನ್ನೊಬ್ರನ್ನ ತುಂಬ ಬೇಗ ಅರ್ಥ ಮಾಡ್ಕೋತಾರೆ. ಯಾಕಂದರೆ ಯಾರಿಗೂ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ ಇರುವಾಗ. ಯಾವ ಪಾರ್ಟ್ನರ್ ಕೂಡ ಇನ್ನೊಂದು ಪಾರ್ಟ್ನರ್ಗೆ ಮೋಸ ಮಾಡೋ ಪ್ರಶ್ನೆನೇನು ಬರೋದಿಲ್ಲ. ಯಾಕಂದರೆ ಲೆಕ್ಕ ಪರಿಶೋಧಕನಾದವನು ಆ ಚಾನ್ಸನ್ನು ಕೊಡೋದಿಲ್ಲ ಯಾರಿಗೂ ಕೂಡ. ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ದೂರ ಆಗ್ತವೆ, ಗ್ಯಾಪು ಫಿಲ್ ಆಗುತ್ತೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ಎನಿ ಡಿಸ್ಪ್ಯೂಟ್ಸ್. ಯಾವುದೇ ಪ್ರಕಾರದ ವಾದಗಳು ವಿವಾದಗಳು ಇದ್ದರೆ ಅದು ಬಗೆಹರಿಸಲ್ಪಡುತ್ತೆ ಆಟೋಮೆಟಿಕಲಿ ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ಫರ್ಮ್ ಇರುವಾಗ. ಓಕೆ, ನೆಕ್ಸ್ಟ್ ಇಟ್ ಫೆಸಿಲಿಟೇಟ್ಸ್ ಬಾರೋವಿಂಗ್ ಫ್ರಮ್ ದ ಬ್ಯಾಂಕ್. ಇಲ್ಲಿ ಕೂಡ ಈ ಪಾರ್ಟ್ನರ್ಶಿಪ್ ಫಾರ್ಮನ್ನು ಅಥವಾ ಫಾರ್ಮ್ ಬಿಸ್ನೆಸ್ಸನ್ನು ತುಂಬ ವ್ಯಾಪಕವಾಗಿ ನಾವು ವಿಸ್ತರಿಸಬೇಕಾದವಾಗ ನಮಗೆ ಲೋನ್ಸ್ಗಳು ಬೇಕು. ಸೊ ಪಾರ್ಟ್ನರ್ಶಿಪ್ ಫಾರ್ಮನ್ನು ನಡೆಸುವಂಥ ನಾವು ಪಾರ್ಟ್ನರ್ಸು ಬ್ಯಾಂಕಿಗೆ ಹೋಗಿ ಲೋನ್ ತಗೊಳ್ಬೇಕಂದ್ರೆ ಬ್ಯಾಂಕ್ನವ್ರು ಕೇಳ್ತಾರೆ, ವೆದರ್ ನಿಮ್ಮ ಫಾರ್ಮಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಆಡಿಟ್ ಆಗಿದೆಯಾ, ಆಡಿಟ್ ರಿಪೋರ್ಟ್ ಕೊಡಿ, ನಿಮ್ಮ ಆ್ಯನ್ಯುವಲ್ ಸ್ಟೇಟ್ಮೆಂಟ್ಸನ್ನು ಕೊಡಿ ಅಂತ ಹೇಳ್ತಾರೆ ಅವರು, ಆಡಿಟ್ ಸರ್ಟಿಫಿಕೇಶನ್ ಕೊಡಿ. ಸೊ ಇಲ್ಲ ನಮ್ಮಲ್ಲಿ ಆಡಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಲೋನ್ ಕೊಡೋಕ್ಕಾಗೋದಿಲ್ಲ, ಸಾರಿ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ನಮಗೆ. ಸೊ ನಮಗೆ ಆ ಬೆನಿಫಿಟ್ ಸಿಗಬೇಕು, ಲೋನ್ ಫೆಸಿಲಿಟಿ ಸಿಗಬೇಕಂದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ನವರು ಆಡಿಟ್ ಮಾಡಿದರೆ ಮಾತ್ರ, ತಮ್ಮ ಬುಕ್ಸ್ ಆಫ್ ಅಕೌಂಟ್ಸನ್ನು ಆಡಿಟರ್ ಮುಖಾಂತರ ಆಡಿಟ್ ಮಾಡಿದರೆ ಮಾತ್ರ ಅದು ಸುಲಭ ಆಗಿಬಿಡುತ್ತೆ. ಸೊ ಆಡಿಟಿಂಗ್ ಹೆಲ್ಪ್ಸ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಆ್ಯಂಡ್ ದ ಫಾರ್ ಪಾರ್ಟ್ನರ್ಸ್ ಆಫ್ ದ ಫಾರ್ಮ್ ಟು ಗೆಟ್ ಫರ್ದರ್ ಲೋನ್ ಫ್ರಮ್ ದ ಬ್ಯಾಂಕ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಟ್ ಆಡಿಟೆಡ್ ಅಕೌಂಟ್ಸ್ ಆರ್ ಪ್ರಿಫರ್ಡ್ ಬೈ ದ ಟ್ಯಾಕ್ಸ್ ಅಥಾರಿಟೀಸ್. ನೋಡ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಅಥಾರಿಟೀಸ್ ಇರ್ತಾರಲ್ಲ, ಟು ಅಸೆಸ್ ದ ಇನ್ಕಮ್ ಟ್ಯಾಕ್ಸ್, ಟು ಅಸೆಸ್ ದ ಇಂಡೈರೆಕ್ಟ್ ಟ್ಯಾಕ್ಸಸ್, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್, ಯಾವುದೇ ಪ್ರಕಾರದ ಟ್ಯಾಕ್ಸ್, ಆದಾಯ ತೆರಿಗೆ ಇರ್ಬೋದು, ಮಾರಾಟದ ತೆರಿಗೆ ಇರ್ಬೋದು, ವಾಣಿಜ್ಯ ತೆರಿಗೆಗಳು ಇರ್ಬೋದು, ಇದನ್ನೆಲ್ಲ ನಾವು ಗೌರ್ಮೆಂಟಿಗೆ ಸಂದಾಯ ಮಾಡಬೇಕಾಗುತ್ತೆ ಫ್ರಮ್ ಟೈಮ್ ಟು ಟೈಮ್. ಸೊ ಆವಾಗ ಅದು ಹೆಲ್ಪ್ ಮಾಡುತ್ತೆ, ಆಡಿಟರ್ ಅದನ್ನು ಹೆಲ್ಪ್ ಮಾಡ್ತಾನೆ, ಹೌ ಟು ಫೈಲ್ ದ ರಿಟರ್ನ್ಸ್ ಆ್ಯಂಡ್ ಹೌ ಟು ಕ್ಯಾಲ್ಕುಲೇಟ್ ದೀಸ್ ವೆರೈಟೀಸ್ ಆಫ್ ಟ್ಯಾಕ್ಸಸ್. ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಗೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಟ್ಯಾಕ್ಸ್ ಅಥಾರಿಟೀಸ್ ಬರ್ತಾರೆ ಅಂದರೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ಗೆ ವಿಸಿಟ್ ಮಾಡ್ತಾರೆ, ಕೇಳ್ತಾರೆ ಅವರು ನಿಮ್ಮ ಟ್ಯಾಕ್ಸ್ ಎಷ್ಟು ಬರುತ್ತೆ ಹೆಲ್ಪ್ ಮಾಡಿ ಅಂತ. ಅವಾಗ ಆಡಿಟರ್ ಆದವನು ಅವರಿಗೆ ಎಕ್ಸ್ಪ್ಲನೇಷನ್ ಕೊಡ್ತಾನೆ, ಅಡ್ವೈಸಸ್ಸನ್ನು ಕೊಡ್ತಾನೆ. ಹಾಗಾಗಿ ಅದು ಕೂಡ ಗ್ರೇಟ್ ಬೆನಿಫಿಟ್. ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಪ್ರಿಫರ್ಡ್ ಆಲ್ವೇಸ್. ಅಂದರೆ ಈ ಆಡಿಟೆಡ್ ಲೆಕ್ಕ ಪರಿಶೋಧನೆಯನ್ನು ಕೈಗೊಂಡಂಥ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ಗಳು, ಲೆಕ್ಕ ಪುಸ್ತಕಗಳು ಯಾರು ಪ್ರಿಫರ್ ಮಾಡ್ತಾರೆ ಅಂತಂದರೆ ಆ ಪುಸ್ತಕಗಳನ್ನು ಈ ಟ್ಯಾಕ್ಸ್ ಅಥಾರಿಟೀಸ್ಗಳು, ಅಧಿಕಾರಿಗಳು, ತೆರಿಗೆ ಅಧಿಕಾರಿಗಳು ಅದಕ್ಕೆ ಪ್ರಾಶಸ್ತ್ಯವನ್ನು ಅಥವಾ ಪ್ರಿಫರೆನ್ಸನ್ನು ಕೊಡ್ತಾರೆ. ಅದೊಂದು ಗ್ರೇಟ್ ಬೆನಿಫಿಟ್ ತಾನೆ, ನಮಗೆ ಸಿಗುವಂಥ ಒಂದು ಮಾನ್ಯತೆ ಅದು ಅಲ್ವಾ. ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಇನ್ ಲಿಟಿಗೇಷನ್. ಕೋರ್ಟಲ್ಲಿ ಏನಾದರೂ ಲಿಟಿಗೇಷನ್ಸ್ಗಳು ಇದ್ದರೆ, ಕೋರ್ಟಲ್ಲಿ ಏನಾದರೂ ಫೈಲ್ಸ್ ಸೂಟ್ಸ್ಗಳು ಇದ್ದರೆ, ಏನಾದರೂ ಕೋರ್ಟ್ ನಮ್ಮ ವಿರುದ್ಧ ಯಾರಾದರೂ ಮೊಕದ್ದಮೆ ಅಥವಾ ದಾವೆಯನ್ನು ಅಲ್ಲಿ ಕೋರ್ಟಲ್ಲಿ ಹೂಡಿದ್ದಿದ್ರೆ ನಾವು ಅದಕ್ಕೆ ಹೋರಾಟ ಮಾಡ್ಬೋದು. ಸುಮ್ಮನೆ ಬೇರೆಯವರು, ಈಗ ಪಬ್ಲಿಕ್ ಅಥವಾ ಯಾರೋ ಒಬ್ಬ ಪಾರ್ಟಿ ನಮ್ಮ ವಿರುದ್ಧ ಕೋರ್ಟಿಗೆ ಹೋಗ್ಬೋದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಅಂದ್ಕೊಳ್ಳಿ, ನಮ್ಮದು ಇವರು ಸರಿಯಾಗಿ ಬಿಸ್ನೆಸ್ ಮಾಡ್ತಾ ಇಲ್ಲ, ಇವರ ಪ್ರಾಡಕ್ಟ್ ಸರಿ ಇಲ್ಲ, ಇವರು ಬುಕ್ಸ್ ಆಫ್ ಅಕೌಂಟ್ಸನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ, ಇವ್ರದ್ದು ಆ್ಯನ್ಯುವಲ್ ರಿಪೋರ್ಟ್ಸ್, ಆಡಿಟ್ ರಿಪೋರ್ಟ್ ಸರಿ ಇಲ್ಲ ಅಂತೇಳಿ ಸುಮ್ಮನೆ ದಾವೆ ಹೊಡೆದ್ರೆ ನಾವು ಕೋರ್ಟಲ್ಲಿ ಏನು ಮಾಡ್ಬೋದು, ಅದನ್ನು ಫೇಸ್ ಮಾಡ್ಬೋದು. ಅಂತಿಮವಾಗಿ ನಮಗೆ ಅದು ಜಯ ಸಿಗುತ್ತೆ. ಕೋರ್ಟಲ್ಲಿ ನಮ್ಮ ಪರವಾಗಿ ತೀರ್ಪು ಕೊಡ್ತಾರೆ ಕೋರ್ಟ್ ಅವರು. ಜಜ್ಮೆಂಟ್ ವಿಲ್ ಬಿ ಇನ್ ಫೇವರ್ ಆಫ್ ಅಸ್. ಯಾಕಂದರೆ ನಮ್ಮದು ಬುಕ್ಸ್ ಆಫ್ ಅಕೌಂಟ್ಸ್ ಆಡಿಟ್ ಆಗಿದೆ, ಪ್ರತಿಯೊಂದು ಕೂಡ ಪಾರದರ್ಶಕವಾಗಿದೆ, ಎಲ್ಲಿಯೂ ಕೂಡ ಹಿಡನ್ ಇಲ್ಲ, ಹಿಡನ್ ಕಾನ್ಸೆಪ್ಟ್ ಇಲ್ಲ, ಎವ್ರಿಥಿಂಗ್ ಈಸ್ ವೆರಿ ಓಪನ್, ಎವ್ರಿಥಿಂಗ್ ಈಸ್ ಟ್ರಾನ್ಸ್ಪರೆಂಟ್. ದೇರ್ ಫಾರ್ ಇಟ್ ಹೆಲ್ಪ್ಸ್ ಇನ್ ಕೇಸ್ ಆಫ್ ಲಿಟಿಗೇಷನ್. ಇಷ್ಟು ಪಾಯಿಂಟ್ ಆದಮೇಲೆ ಇನ್ನೊಂದು ಗ್ರೇಟ್ ಬೆನಿಫಿಟನ್ನು ನೀವು ನೆನಪಿಟ್ಕೊಳ್ಬೇಕು. ನೀವು ಕೇಳಿರ್ಬೋದು ಅಮಲ್ಗಮೇಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ಸ್, ಹೌದಾ? ಅಮಲ್ಗಮೇಷನ್ ಆಫ್ ದ ಫಾರ್ಮ್ಸ್. ಈಗ ನೋಡಿ, ಬ್ಯಾಂಕ್ ಎಲ್ಲ ಮರ್ಜ್ ಆಗ್ತಾ ಇದೆ. ಸಿಂಡಿಕೇಟ್ ಬ್ಯಾಂಕ್ ಈಸ್ ಮರ್ಜ್ ವಿತ್ ಕ್ಯಾನರಾ ಬ್ಯಾಂಕ್, ಡಿನಾ ಬ್ಯಾಂಕ್ ಮರ್ಜ್ ವಿತ್ ವಿಜಯ ಬ್ಯಾಂಕ್, ಲೈಕ್ ದಟ್. ಸೊ ಮೆನಿ ಯೂನಿಯನ್ ಬ್ಯಾಂಕ್ ಆ್ಯಂಡ್ ಕಾರ್ಪೊರೇಷನ್ ಬ್ಯಾಂಕ್, ಮರ್ಜರ್, ಅಕ್ವಿಸಿಷನ್ಸ್, ಅಮಲ್ಗಮೇಷನ್. ಸೊ 2-3 ಪಾರ್ಟ್ನರ್ಶಿಪ್ ಫಾರ್ಮ್ ಮರ್ಜ್ ಆಗುವಾಗ ಆಡಿಟ್ ಆದರೆ ಮಾತ್ರ ಮರ್ಜ್ ಆಗಲಿಕ್ಕೆ ಅಲ್ಲಿ ನಮಗೆ ಸುಲಭ ಆಗುತ್ತೆ. ಆಡಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ಮರ್ಜಿಂಗ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಸರಿ ಇರಬೇಕಲ್ಲ, ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಸರಿ ಇದೆಯಾ, ಬಿಸ್ನೆಸ್ ಸರಿಯಾಗಿ ನಡೀತಾ ಇದೆಯಾ, ಅದರ ಇನ್ಕಮು, ಎಕ್ಸ್ಪೆಂಡಿಚರು, ಅದರ ಟೋಟಲ್ ಅಸೆಟ್ಸು, ಲಯಬಿಲಿಟಿ, ಅದರ ಪ್ರಾಫಿಟು, ಲಾಸು ಎಲ್ಲ ಸರಿ ಇದೆಯಾ ಅನ್ನೋದು ಸರ್ಟಿಫಿಕೇಶನ್ ಆದರೆ ಮಾತ್ರ ನಾವು ನಮ್ಮ ಫಾರ್ಮನ್ನು ಇನ್ನೊಂದು ಫಾರ್ಮ್ ಜೊತೆ ಒಗ್ಗೂಡಿಸ್ಬೋದು, ಮರ್ಜ್ ಮಾಡ್ಬೋದು, ಕ್ಲಬ್ ಮಾಡ್ಬೋದು.
ಸೊ ಹಾಗಾಗಿ ಇಟ್ ಹೆಲ್ಪ್ಸ್ ಇನ್ ದ ಕೇಸ್ ಆಫ್ ಅಮಲ್ಗಮೇಷನ್ ಆಫ್ ದ ಫರ್ಮ್ಸ್ ಆರ್ ಕನ್ವರ್ಷನ್ ಆಫ್ ಫರ್ಮ್ ಇಂಟು ಅ ಕಂಪನಿ. ನಮ್ಮದು ಫರ್ಮು ಒಂದು ಕಂಪನಿಯಾಗಿ ಪರಿವರ್ತನೆ ಆಗುವಾಗ ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ ನಮಗೆ ದೊಡ್ಡ ಬೆನಿಫಿಟ್ ಅನ್ನು ಅಥವಾ ದೊಡ್ಡ ಒಂದು ಪ್ರಯೋಜನವನ್ನು ಅಡ್ವಾಂಟೇಜ್ ಅನ್ನು ಕೊಡುತ್ತೆ ಅನ್ನೋದಾಗಿ. ಸೊ ಟುಡೇಸ್ ಸೆಷನ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಮೀನ್ಸ್ ನಾನ್ ಸ್ಟ್ಯಾಚ್ಯುಟರಿ ಆಡಿಟ್ ಮೀನಿಂಗ್. ಪ್ರೈವೇಟ್ ಆಡಿಟ್ ಅಂದ್ರೇನು ಅದರ ಮೀನಿಂಗ್ ನೋಡಿದ್ವಿ. ಪ್ರೈವೇಟ್ ಆಡಿಟ್ನಲ್ಲಿ ಪ್ರಕಾರಗಳು ಬರ್ತವೆ: ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಡಿಟ್, ಪಾರ್ಟ್ನರ್ಶಿಪ್ ಫಾರ್ಮ್ ಆಡಿಟ್ ಆ್ಯಂಡ್ ಟ್ರಸ್ಟ್ ಆಡಿಟ್. ಸೊ ನಾವು ಇವತ್ತಿಗೆ ಡಿಸ್ಕಸ್ ಮಾಡಿರೋದು ಪ್ರೈವೇಟ್ ಆಡಿಟ್ನಲ್ಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಡಿಟ್ ಆ್ಯಂಡ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಆಡಿಟ್ ಮತ್ತು ಅದರ ಅಡ್ವಾಂಟೇಜಸ್ನ ಕೂಡ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.